ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಲೂಸೆಂಟ್ ಆ್ಯಂಡ್ ಒಪೇಕ್ ಆಬ್ಜೆಕ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿನಿಕ್ಸ್ 6.3.4 ವಾಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್, ವಾಟ್ ಈಸ್ ನಾಟ್. ನೀರಿನಲ್ಲಿ ಕರಗುವಂತಹ, ಸಾಲ್ಯುಬಲ್ ಅಂದರೆ ಕರಗೋದು ಅಥವಾ ವಿಲೀನವಾಗುವಂಥ ವಸ್ತು ಯಾವುದು, ಯಾವ ವಸ್ತುಗಳು ವಿಲೀನ ಆಗಲ್ಲ ಅಂತೇಳಿ ನೋಡೋಣ. ಸಿ Gulan was sweating when he came home after playing in the evening. ಗುಲಾನ್ ಏನು ಸಂಜೆ ಆಟ ಆಡ್ಕೊಂಡು ಮನೆಗೆ ಬಂದಾಗ ಗುಲಾನ್ ಫುಲ್ ಸ್ವೆಟಿಂಗ್ ಆಗಿದ್ದ, ಬೆವರ್ತಿದ್ದ. ಈ ವಾಸ್ ಫೀಲಿಂಗ್ ಟಯರ್ಡ್ ಆ್ಯಂಡ್ ಥರ್ಸ್ಟಿ. ಅವನು ಆಟ ಆಡಿಕೊಂಡು ಫೀಲ್ಡಲ್ಲಿ ಸಂಜೆ ಮನೆಗೆ ಬಂದಿದ್ದಾನೆ. ಅವನಿಗೆ ತುಂಬ ಏನಾಗ್ತಿದೆ, ತುಂಬ ಬಾಯಾರಿಕೆ ಆಗ್ತಿದೆ, ಮತ್ತು ಅವನು ತುಂಬ ಟಯರ್ಡ್ ಆಗಿದ್ದಾನೆ, ತುಂಬ ದಣಿದಿದ್ದಾನೆ. ನೀವು ಅಷ್ಟೇ ಸಂಡೇ ಆ ಟೈಮಲ್ಲೆಲ್ಲ ಚೆನ್ನಾಗಿ ನೀವು ಆಟ ಆಡೋಕ್ಕೆ ಅಂತೇಳಿ ಹೊರಗಡೆ ಹೋದರೆ ಮನೆಗೆ ಬರೋಷ್ಟಕ್ಕೆ ಫುಲ್ ಟಯರ್ಡ್ ಆಗಿ ಚೆನ್ನಾಗಿ ಸ್ವೆಟಿಂಗ್ ಆಗಿ ಬೇವ್ದು ನಿಮಗೆ ಬಾಯಾರಿಕೆ ಆಗಿರುತ್ತೆ, ನೀರು ಕುಡಿಬೇಕು ಅನ್ನಿಸ್ತಿರುತ್ತೆ. ಅದೇ ರೀತಿ ಗುಲಾನ್ಗೂ ಆಗಿದೆ. ಗುಲಾನ್ಸ್ ಮದರ್ ಮಿಕ್ಸ್ಡ್ ಎ ಸ್ಪೂನ್ಫುಲ್ ಆಫ್ ಶುಗರ್, ಎ ಪಿಂಚ್ ಆಫ್ ಸಾಲ್ಟ್ ಆ್ಯಂಡ್ ಸಮ್ ಲೆಮನ್ ಜ್ಯೂಸ್ ಇನ್ ಎ glass tumbler of water and offered him this ಶಿಕಂಜಿ. ಶರಬತ್ತು ಅಂತ ಏನು ಕರಿತೀವಿ, ಶಿಕಂಜಿ ಅಂದರೆ ಲೆಮನಾರ್ಡ್ ಟು ಡ್ರಿಂಕ್. ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಮಾಡೇ ಮಾಡ್ತೀವಿ ಅಲ್ವಾ. ನಿಂಬೆಹಣ್ಣು, ಸ್ವಲ್ಪ ಶುಗರ್, ಸಕ್ಕರೆ, ಅದಕ್ಕೆ ನಿಂಬೆಹಣ್ಣು ರಸ, ಸ್ವಲ್ಪ ಸಕ್ಕರೆ ಹಾಕಿ ಅದಕ್ಕೊಂದು 2 ಏಲಕ್ಕಿಯನ್ನು ಹಾಕಿ ನಿಂಬೆಹಣ್ಣು ಶರಬತ್ತು ಅಂತೇಳಿ ಕುಡಿತೀವಿ. ನಿಂಬೆಹಣ್ಣ ರಸವನ್ನು ಬೆರೆಸಿ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ ಸಕ್ಕರೆಯನ್ನು ಹಾಕಿ ನೀರಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ತಂಪಾಗೋದಕ್ಕೆ, ದೇಹದ ಬಾಯಾರಿಕೆಯನ್ನು ನೀಗಿಸೋದಕ್ಕೋಸ್ಕರ ಅದನ್ನು ಶರಬತ್ತು, ಇಲ್ಲಿ ಶಿಕಂಜಿ ಅಂತ ಕರೀತಾರೆ. ಲೆಮನಾರ್ಡ್, ನಿಂಬೆಹಣ್ಣಿನ ಜ್ಯೂಸ್, ಶರಬತ್ತನ್ನು ಅವ್ರ ತಾಯಿ ಏನು ಮಾಡಿದ್ರು, ಅವನಿಗೆ ಗುಲಾನ್ಗೆ ಒಂದು ಲೋಟದಲ್ಲಿ ಇದನ್ನೆಲ್ಲವನ್ನು ಹಾಕಿ ಕುಡಿಯೋದಕ್ಕೆ ಕೊಟ್ಟರು. ಗುಲಾನ್ ನೋಟಿಸ್ಡ್ ದಟ್ ವೈಲ್ ಹಿಸ್ ಮದರ್ ವಾಸ್ ಮಿಕ್ಸಿಂಗ್ ಶುಗರ್ ಸಾಲ್ಟ್ ಇನ್ ವಾಟರ್, ದ ಸಾಲ್ಟ್ ಆ್ಯಂಡ್ ದ ಶುಗರ್ ಡಿಸಪಿಯರ್ಡ್ ಆಫ್ಟರ್ ಎ ವೈಲ್. ಗುಲಾನ್ ಏನೋ ಗಮನಿಸ್ತಿದ್ದಾನೆ. ಅವರಮ್ಮ ಏನೋ, ತಾಯಿ ನೀರಿನಲ್ಲಿ ಸ್ವಲ್ಪ ಸಕ್ಕರೆ, ಉಪ್ಪು ಅದನ್ನು ಬೆರೆಸಿದಾಗ ಆ ನೀರಿನಲ್ಲಿ ಹಾಕಿದಂತಹ ಉಪ್ಪು ಮತ್ತು ಸಕ್ಕರೆ ಎಲ್ಲ ಸ್ವಲ್ಪ ಸಮಯದ ನಂತರ ಕಣ್ಮರೆ ಆಗೋಯ್ತು, ಕಾಣಿಸ್ತಾನೆ ಇರಲಿಲ್ಲ. ಅವ್ರು ಹಾಕಿದಂಥ ಉಪ್ಪು ಸಕ್ಕರೆ ನೀರಿನಲ್ಲಿ ಕಾಣಿಸ್ತಾನೆ ಇಲ್ಲ. ಅದನ್ನು ಗುಲಾನು ಗಮನಿಸ್ದ. ಲೆಟ್ us try a simple activity to explore how different materials behave when we mix them in water. ಹಾಗಾದರೆ ನಾವು ನೀರಿನಲ್ಲಿ ಬೆರೆಸಿದಾಗ ಬೇರೆ ಬೇರೆ ವಿಭಿನ್ನ ವಸ್ತುಗಳು ಹೇಗೆ ವರ್ತಿಸ್ತವೆ ಎಂಬುದನ್ನು ನಾವೀಗ ಒಂದು ಸರಳ ಚಟುವಟಿಕೆ ಮಾಡೋದ್ರ ಮೂಲಕ, ಒಂದು ಸಿಂಪಲ್ ಆಕ್ಟಿವಿಟಿನ ಮೂಲಕ ತಿಳ್ಕೊಳ್ಳೋಣ. ನಮಗೆ ಕುತೂಹಲ ಜಾಸ್ತಿ ಆಯಿತು. ನೀರಿನಲ್ಲಿ ಹಾಕಿದಂಥ ಸಕ್ಕರೆ ಮತ್ತು ಉಪ್ಪು ಏನಾಯಿತು, ಅದು ಸ್ವಲ್ಪ ಸಮಯದ ನಂತರ ಎಲ್ಲ ಡಿಸಪಿಯರ್ ಆಗೋಯ್ತು, ಕಣ್ಮರೆ ಆಗೋಯ್ತು. ಹಾಗಾಗಿ ಅದು ಆ ರೀತಿ ಆಯ್ತಲ್ಲ. ಬೇರೆ ಬೇರೆ ವಸ್ತುಗಳನ್ನ ನೀರಿನಲ್ಲಿ ಹಾಕಿದ್ರೆ ಯಾವುದೆಲ್ಲ ಯಾವ ರೀತಿ ಆಗತ್ತೆ, ಅದನ್ನು ಒಂದು ಆಕ್ಟಿವಿಟಿ ಮಾಡೋದ್ರ ಮೂಲಕ ಮಾಡೋಣ, ತಿಳ್ಕೊಳ್ಳೋಣ. ಸಿ ಆಕ್ಟಿವಿಟಿ 6.7 ನೋಡಿ. ಲೆಟ್ ಅಸ್ ಎಕ್ಸ್ಪ್ಲೋರ್. ಹಾಗಾದರೆ ನಾವೀಗ ಅನ್ವೇಷಣೆಯನ್ನು ಮಾಡೋಣ. Collect small amounts of sugar, salt, chalk powder, sand and sawdust. ಈಗ ಆ ಆಕ್ಟಿವಿಟಿನ ಮಾಡಬೇಕು ಅಂದರೆ ನಾವು ಏನೇನನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ, ಸಕ್ಕರೆ, ಉಪ್ಪು, ಸೀಮೆ ಸುಣ್ಣದ ಪುಡಿ, ಚಾಪೀಸ್ ಪೌಡರು, ಮರಳು, ಸ್ಯಾಂಡ್, ಮರದ ಹೊಟ್ಟು, ಸಾಡಸ್ಟ್, ಮರದ ಹೊಟ್ಟು ಬರುತ್ತಲ್ವಾ, ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲವನ್ನು ತೆಗೆದುಕೊಳ್ಳೋಣ. ಟೇಕ್ 5 glass tumblers and fill them about 2/3 with water. ಏನು ಮಾಡಿ, ಒಂದು ಗಾಜಿನ ಲೋಟ ತಗೊಂಡು ಅದಕ್ಕೆ 3/2 ಭಾಗದಷ್ಟು ನೀರನ್ನು ತುಂಬಿಸಿ. ಒಂದು ಗ್ಲಾಸಸ್ಗಳನ್ನ ತೊಗೊಂಬಿಡಿ, ಲೋಟಗಳನ್ನ ತಗೊಂಡು ಅದಕ್ಕೆ 3/4 ಭಾಗ, 3/2 3/4 ಈ ಥರ ಆಲ್ಮೋಸ್ಟು ಇಷ್ಟಿಷ್ಟು ನೀರುಗಳನ್ನು ಎಲ್ಲದಕ್ಕೂ ಲೋಟಗಳಿಗೆಲ್ಲ ನೀರನ್ನು ಹಾಕ್ಕೊಳ್ತಾ ಬನ್ನಿ. ಇಷ್ಟಿಷ್ಟು ನೀರನ್ನು ಹಾಕಿ, ಅರ್ಥ ಆಯ್ತಾ? ಲೋಟಗಳಲ್ಲಿ ನೀರನ್ನು ತುಂಬಿಸಿ Okay. Put a teaspoonful of sugar in the first glass tumbler, salt in the second one, chalk powder in the third, sand in the fourth,
ಸಾಲ್ಟ್ ಆ್ಯಂಡ್ ಸಾಡಸ್ಟ್ ಇನ್ ದ 5th ಗ್ಲಾಸ್ ಟಂಬ್ಲರ್. 5 ಲೋಟಗಳನ್ನ ತಗೊಳ್ಳಿ. ಫಸ್ಟ್ ಒನ್ಗೆ ಶುಗರ್ ಸಕ್ಕರೆಯನ್ನು ಹಾಕಿ ಆ ನೀರಿಗೆ, ಸೆಕೆಂಡ್ ಒನ್ಗೆ ಸಾಲ್ಟ್ ಉಪ್ಪನ್ನು ಹಾಕಿ, ಥರ್ಡ್ ಒನ್ಗೆ ಚಾಕ್ ಪೌಡರ್ ಸುಣ್ಣದ ಪುಡಿಯನ್ನು ಹಾಕಿ, ಹಾಗೆ ಸೀಮೆ ಸುಣ್ಣದ ಪುಡಿಯನ್ನು ಹಾಕಿ, ಹಾಗೆ 4th ಲೋಟಗೆ ಏನು ಮಾಡಿ ಸಾಡಸ್ಟ್ ಮರಳನ್ನು ಹಾಕಿ, ಅದೇ ರೀತಿ 5th ಗ್ಲಾಸಲ್ಲಿರ್ತಕ್ಕಂಥ ನೀರಿಗೆ ಏನನ್ನು ಮರದ ಹೊಟ್ಟು ಇವುಗಳನ್ನು ಹಾಕಿ ಅಂತ ಹೇಳ್ತಿದ್ದಾರೆ ಆಯಿತಾ. ಹಾಗೆ ಆನ್ ಸ್ಟರಿಂಗ್ ಪ್ರಿಡಿಕ್ಟ್ ವಾಟ್ ವಿಲ್ ಹ್ಯಾಪನ್ ಇನ್ ಈಚ್ ಕೇಸ್. ಎಲ್ಲ ಹಾಕಿದ್ಮೇಲೆ ಆ ಒಂದು ಚಮಚವನ್ನು ಬಳಸಿ ಆ ಪ್ರತಿ ಗಾಜಿನ ಲೋಟದ ಘಟಕವನ್ನು ಚೆನ್ನಾಗಿ ಕಲಕಿ ಮಿಕ್ಸ್ ಮಾಡಿ. ಎಲ್ಲ ಒಂದೊಂದು ಸ್ಪೂನು, ಟೀ ಸ್ಪೂನು, ಒಂದೊಂದು ಗಾಜಿನ ಲೋಟಕ್ಕೆ ಎಲ್ಲ ಒಂದೊಂದು ಟೀ ಚಮಚದಷ್ಟು ಸಕ್ಕರೆ, ಉಪ್ಪು, ಸೀಮೆ ಸುಣ್ಣದ ಪುಡಿ ಎಲ್ಲ ಹಾಕಿದಿರಲ್ಲ ಅದನ್ನು ಮಿಕ್ಸ್ ಮಾಡಿ. ಈಗ ಎಲ್ಲ ಚೆನ್ನಾಗಿ ಕಲಕಿ ಅದನ್ನು ಮಿಕ್ಸ್ ಮಾಡಿ. ಯೂಸ್ ಎ ಸ್ಪೂನ್ ಟು ಸ್ಟರ್ ವೆಲ್ ದ ಕಂಟೆಂಟ್ಸ್ ಆಫ್ ಈಚ್ ಗ್ಲಾಸ್ ಟಂಬ್ಲರ್. ಏನು ಮಾಡಿ ಚಮಚವನ್ನು ಉಪಯೋಗಿಸ್ಕೊಂಡು ಪ್ರತಿಯೊಂದು ಗಾಜಿನ ಲೋಟದಲ್ಲಿ ಇರ್ತಕ್ಕಂತಹ ಆ ಉಪ್ಪು ಸಕ್ಕರೆ ಅದೆಲ್ಲವನ್ನು ಚೆನ್ನಾಗಿ ಕಲಕಿ. ವೇಟ್ ಫಾರ್ ಎ ಮಿನಿಟ್ಸ್ ಆ್ಯಂಡ್ ವಾಚ್ ವಾಟ್ ಹ್ಯಾಪನ್ಸ್. ಕಲಕಿದ ಮೇಲೆ ಏನು ಮಾಡಿ ಅದು ಏನಾಗುತ್ತೆ ಅಂತ ಸ್ವಲ್ಪ ಸಮಯ, ಪ್ರತಿ ಸಂದರ್ಭದಲ್ಲಿ ಏನಾಗ್ತಿದೆ ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ವೇಟ್ ಎ ಮಿನಿಟ್ಸ್, ಕೆಲವು ನಿಮಿಷಗಳ ಕಾಲ ಹಾಗೆ ವೆಯ್ಟ್ ಮಾಡಿ, ಕಾಯಿರಿ ಏನಾಗುತ್ತೆ ಅಂತ ನೋಡಿ ಕಲಕದ ಮೇಲೆ. ರೈಟ್ ಡೌನ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 6.5. ನೀವು ಏನನ್ನು ನೋಡ್ತೀರಾ ಅದೆಲ್ಲವನ್ನು ಚೆನ್ನಾಗಿ ಹಾಕಿರ್ತಕ್ಕಂಥದ್ದನ್ನೆಲ್ಲ ಸ್ಪೂನಲ್ಲಿ ಚೆನ್ನಾಗಿ ಕಲಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನು ನಿಮಿಷ, ಒಂದು 10 ಮಿನಿಟ್ಸು, ಒಂದು 5 ಮಿನಿಟ್ಸು ಹಾಗೆ ಬಿಟ್ಬಿಡಿ. ಏನಾಗುತ್ತೆ ಆ ಲೋಟಗಳಲ್ಲಿ ಏನು ಬದಲಾವಣೆ ಆಗುತ್ತೆ ಅದನ್ನು ಟೇಬಲ್ 6.5ನಲ್ಲಿ ನೋಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸಿ ಮಿಕ್ಸಿಂಗ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಇನ್ ವಾಟರ್. ನೀರಿನಲ್ಲಿ ವಿವಿಧ ವಸ್ತುಗಳನ್ನು ಬೆರೆಸಿರುವಂಥದ್ದು. ನೀರಿನಲ್ಲೆಲ್ಲ ಬೆರೆಸಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಶುಗರ್ನ ಬೆರೆಸಿದ್ದಾರೆ. ವಿಲ್ ಡಿಸಪಿಯರ್ ಇನ್ ವಾಟರ್ ಆರ್ ವಿಲ್ ನಾಟ್ ಡಿಸಪಿಯರ್ ಇನ್ ವಾಟರ್. ಡಿಸಪಿಯರ್ ಆಗುತ್ತಾ, ಕರಗುತ್ತಾ, ನೀರಿನಲ್ಲಿ ಕಣ್ಮರೆ ಆಗುತ್ತಾ ಅಥವಾ ನೀರಿನಲ್ಲಿ ಕಣ್ಮರೆ ಆಗೋದಿಲ್ವಾ ಅಂತ ಕೇಳಿದ್ದಾರೆ. ಇದು ಡಿಸಪಿಯರ್ ಇನ್ ವಾಟರ್ ಡಸ್ ನಾಟ್ ಡಿಸಪಿಯರ್ ಇನ್ ವಾಟರ್. ನೀರಿನಲ್ಲಿ ಕಣ್ಮರೆ ಆಗುತ್ತಾ ಅಥವಾ ನೀರಿನಲ್ಲಿ ಕಣ್ಮರೆ ಆಗುತ್ತಾ, ಊಹೆ. ಇದು ಪ್ರಿಡಿಕ್ಷನ್. ನೀವು ಫಸ್ಟ್ ಊಹಿಸೋದು, ನೀರಿಗೆ ಸಕ್ಕರೆ ಹಾಕಿದ್ರೆ ಕರಗುತ್ತಾ ಇಲ್ವಾ ನಿಮ್ಮ ಊಹೆಲಿ, ನಿಮ್ಮ ಇಮ್ಯಾಜಿನೇಷನಲ್ಲಿ, ನಿಮ್ಮ ಪ್ರಿಡಿಕ್ಷನಲ್ಲಿ ನೀರಿಗೆ ಸಕ್ಕರೆ ಹಾಕಿದ್ರೆ ಕರಗುತ್ತೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಅದನ್ನ ಇಲ್ಲಿ ಬರಿಬೇಕು. ಅಬ್ಸರ್ವೇಷನ್ ನೋಡಿದ ನಂತರ, ನೀವು ಆ್ಯಕ್ಟಿವಿಟಿನ ಮಾಡಿದ ಮೇಲೆ ನಿಮ್ಮ ಅವಲೋಕನ ಏನು ಅದನ್ನು ಇಲ್ಲಿ ಬರಿಬೇಕು. ಸೆಕೆಂಡ್ ಪಾರ್ಟ್, ಊಹಿಸ್ಕೊಳ್ಳೋದೇ ಬೇರೆ, ಪ್ರಯೋಗವನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ಬಂದಂಥ ರಿಸಲ್ಟನ್ನು ನೋಡಿ ಬರೆಯೋದೇ ಬೇರೆ. ನಮ್ಮ ಊಹೆಲಿ ಬರಿತಾ ಹೋಗೋಣ. ಈಗ ಸಕ್ಕರೆಯನ್ನು ನೀರಿಗೆ ಹಾಕಿದ್ರೆ ಏನಾಗುತ್ತೆ, ಕರಗೋಗುತ್ತೆ. ನೀರಿನಲ್ಲಿ ಡಿಸಪಿಯರ್ ಆಗುತ್ತೆ ಅಲ್ವಾ, ಡಿಸಪಿಯರ್ಸ್. ಹಾಗೆ ಇಲ್ಲಿ ನಾವು ಅಬ್ಸರ್ವೇಷನ್ ಮಾಡಿದಾಗಲೂ ಏನಾಗಿರುತ್ತೆ, ಅದು ನೀರಿನಲ್ಲಿ ಕರಗಿರುತ್ತೆ, ಡಿಸಪಿಯರ್ಸ್. ಹಾಗೆ ಶುಗರ್ದಾಯಿತು. ಸಾಲ್ಟು ಅಷ್ಟೇ, ನೀರಿಗೆ ಹಾಕಿದ್ರೆ ಏನಾಗುತ್ತೆ, ಕರಗುತ್ತೆ, ಡಿಸಪಿಯರ್ಸ್. ಇಲ್ಲಿ ಅಷ್ಟೇ ಅಬ್ಸರ್ವೇಷನಲ್ಲೂ ಏನಾಗುತ್ತೆ, ನಾವು ಊಹಿಸ್ಕೊಂಡಾಗಲೂ ನಮ್ಮೆಲ್ಲರಿಗೂ ಗೊತ್ತು ನೀರಿಗೆ ಸಕ್ಕರೆ ಹಾಕಿದ್ರೂ ಕರಗುತ್ತೆ, ಉಪ್ಪು ಹಾಕಿದ್ರೂ ಕರಗುತ್ತೆ ಅಂತ. ಹಾಗಾಗಿ ಎರಡು ಆಗಿರುತ್ತೆ, ಡಿಸಪಿಯರ್ಸ್. ನೆಕ್ಸ್ಟ್ ಚಾಕ್ ಪೌಡರ್ ಡಸ್ ನಾಟ್ ಡಿಸಪಿಯರ್. ನೀರಿನಲ್ಲಿ ಸಂಪೂರ್ಣವಾಗಿ ಕರಗಲ್ಲ. ಚಾಕ್ ಪೌಡರನ್ನು ನೀವು ಹಾಕಿ ನೋಡಿ, ಅದು ಕರೆಕ್ಟಾಗಿ ಡಿಸಪಿಯರ್ ಆಗಲ್ಲ. Does not disappear. ಇಲ್ಲೂ ಅಷ್ಟೇ ಅಬ್ಸರ್ವೇಷನಲ್ಲಿ ಏನು ಬರುತ್ತೆ, ಡಸ್ ನಾಟ್ ಡಿಸಪಿಯರ್ ಅಂದರೆ ಇನ್ಸಾಲ್ಯುಬಲ್ ಅಂತ ಆಗುತ್ತೆ. ಇದು ಡಸ್ ನಾಟ್
ನಾಟ್ ಡಿಸಪಿಯರ್. ಬ್ರಾಕೆಟಲ್ಲಿ ಏನು ಬರೀರಿ, ಇನ್ಸಾಲ್ಯುಬಲ್ ಅಂತ ಬರೀರಿ. ಇನ್ಸಾಲ್ಯುಬಲ್. ಇದೆಲ್ಲವೂ ಏನಾ, ಸಾಲ್ಯುಬಲ್. ಇವೆಲ್ಲವೂ ನೀರಿನಲ್ಲಿ ಕರಗುತ್ತೆ ಅಂದರೆ ಅದು ಸಾಲ್ಯುಬಲ್. ಇದು ಅಷ್ಟೇ. ನೆಕ್ಸ್ಟ್ ಸ್ಯಾಂಡ್, ಮರಳು ನೀರಿನಲ್ಲಿ ಕರಗುತ್ತಾ, ಡಸ್ ನಾಟ್ ಡಿಸಪಿಯರ್. ಡಿಸಪಿಯರ್. ಹಾಗೆ ಇಲ್ಲೂ ಅಷ್ಟೇ, ಡಸ್ ನಾಟ್ ಡಿಸಪಿಯರ್, ಇನ್ಸಾಲ್ಯುಬಲ್. ಇನ್ಸಾಲ್ಯುಬಲ್. ನೆಕ್ಸ್ಟ್ ಸಾಡಸ್ಟ್. ಇದು ಅಷ್ಟೇ, ಡಸ್ ನಾಟ್ ಡಿಸಪಿಯರ್. ನಲ್ಲಿ ಕರಗಲ್ಲ, ಮರದ ಹೊಟ್ಟು ಅಲ್ವಾ, ಡಸ್ ನಾಟ್ ಡಿಸಪಿಯರ್. ಇನ್ಸಾಲ್ಯುಬಲ್. ಎನಿ ಅದರ್, ಈ ಥರ ಬೇರೆ ಏನಾದರೂ ನೀವು ಬೇರೆ ಆ್ಯಕ್ಟಿವಿಟಿನ ಮಾಡ್ಬೋದು. ಅದರಲ್ಲಿ ಯಾವುದು ಅಪಿಯರ್ ಆಗಿರುತ್ತೆ ಅದನ್ನು ಬರೀರಿ. ಡಸ್ ನಾಟ್ ಡಿಸಪಿಯರ್, ಸಾಲ್ಯುಬಲ್ ಆರ್ ಇನ್ ಫ್ಲೋಟ್ ಆಗುತ್ತಾ ಅದನ್ನು ಬರೀಬೋದು. ಬೇರೆ ಇನ್ನಿತರ ವಸ್ತುಗಳು ಯಾವುದಿರುತ್ತೆ ಅದನ್ನು ನೀವು ಬರೀಬೋದು, ಪ್ರಯೋಗವನ್ನು ಮಾಡಿ. ಡಸ್ ನಾಟ್ ಡಿಸಪಿಯರ್, ಕರಗೋದನ್ನು ಡಿಸಪಿಯರ್ಸ್ ಅಂತ ಬರೀರಿ. ಕರಗದೇ ಇರೋದನ್ನು ಡಿಸಪಿಯರ್ಸ್ ಅಂತ, ಡಸ್ ನಾಟ್ ಡಿಸಪಿಯರ್ ಅಂತ ಬರೀರಿ. ಸಾಲ್ಯುಬಲ್ ಅಥವಾ ಫ್ಲೋಟ್ಸ್ ಏನು ಬೇಕಾದರೂ ಹಾಕ್ಬೋದು. ತೇಲುವಂಥದ್ದು ಫ್ಲೋಟ್. ಹಾಗೆ you might have noticed that some materials completely disappear when mixed in water. ಕೆಲವು ಸಾಮಗ್ರಿಗಳು, ಕೆಲವೊಂದು ಮೆಟೀರಿಯಲ್ಸ್ಗಳು ನೀರಿನಲ್ಲಿ ಮಿಶ್ರಣವಾದಾಗ ಸಂಪೂರ್ಣವಾಗಿ ಕಣ್ಮರೆ ಆಗೋದನ್ನು ನೀವು ಗಮನಿಸಿರ್ಬೋದು. ಈಗ ಸಕ್ಕರೆನೇ ಆಗಲಿ, ಉಪ್ಪೇ ಆಗಲಿ, ನೀರಿನಲ್ಲಿ ಹಾಕಿದ್ರೆ ಅದು ಕಾಣೋದೇ ಇಲ್ಲ, ಕರಗಿರೋದು ಗೊತ್ತಾಗಲ್ಲ. ನೀರಲ್ಲಿ ಕರಗೋಗ್ಬಿಟ್ರಲ್ವ, ಸಂಪೂರ್ಣವಾಗಿ ಆ ರೀತಿ ಕರಗೋಗೋದನ್ನು, ಕಣ್ಮರೆ ಆಗೋದನ್ನು ನೀವು ನೋಡಿರ್ತೀರಾ. We say that these materials dissolve in water, or in other words they are soluble in water. Figure 6.6a. ಈ ರೀತಿ ನೀರಿನಲ್ಲಿ ಕೆಲವೊಂದು ಸಾಮಗ್ರಿಗಳು ನೀರಿನೊಂದಿಗೆ ಸಂಪೂರ್ಣವಾಗಿ ಮಿಶ್ರಣಗೊಳ್ಳುತ್ತಲ್ಲ, ನೀರಿನಲ್ಲಿ ಈ ರೀತಿ ಸಂಪೂರ್ಣವಾಗಿ ವಿಲೀನ ಆಗುತ್ತಲ್ಲ, ಇಂತಹದನ್ನು ನಾವು ಏನಂತ ಕರಿತೀವಿ, ಇನ್ನೊಂದು ಪದದಲ್ಲಿ ದೇ ಆರ್ ಕಾಲ್ಡ್ ಆಸ್ ಸಾಲ್ಯುಬಲ್. ವಾಟ್ ವಿ ಕಾಲ್ಡ್ ಆಸ್, ನೀರಿನಲ್ಲಿ ಸಂಪೂರ್ಣವಾಗಿ ವಿಲೀನವಾಗುವಂಥದ್ದನ್ನು, ಕರಗೋಗೋದು, ನೀರಿನಲ್ಲಿ ಸಂಪೂರ್ಣವಾಗಿ ಕರಗುತ್ತಲ್ಲ ಅವುಗಳನ್ನು ನೀರಿನಲ್ಲಿ ವಿಲೀನವಾಗುವ
ವಸ್ತುಗಳು ಅಂತೇಳಿ ನಾವು ಹೇಳ್ತೀವಿ. ಅದಕ್ಕೆ ಚಿತ್ರ ಇಲ್ಲಿ ನೋಡಿ, ಸಾಲ್ಯುಬಲ್ ಮೆಟೀರಿಯಲ್ ಇನ್ ವಾಟರ್ 6.6a, ನೀರಿನಲ್ಲಿ ಈ ರೀತಿ ಕರಗಿದ್ರೆ, ಸಕ್ಕರೆ ಅಥವಾ ಉಪ್ಪು ಕರಗಿದ್ರೆ ಗೊತ್ತೇ ಆಗಲ್ಲ, ಈ ರೀತಿ ಸಂಪೂರ್ಣವಾಗಿ ವಿಲೀನವಾಗಿರುತ್ತೆ. ಅದೇ ರೀತಿ ಸಮ್ ಮೆಟೀರಿಯಲ್ಸ್ ಡು ನಾಟ್ ಮಿಕ್ಸ್ ವಿತ್ ವಾಟರ್ ಅಂಡ್ ಡು ನಾಟ್ ಡಿಸಪಿಯರ್ ಈವನ್ ಆಫ್ಟರ್ ವಿ ಸ್ಟರ್ ದೆಮ್ ಫಾರ್ ಎ ಲಾಂಗ್ ಟೈಮ್. ಅದೇ ರೀತಿ ಕೆಲವೊಂದು ಸಾಮಗ್ರಿಗಳನ್ನ ನೀರಿನೊಳಗೆ ಮಿಶ್ರಣ ಮಾಡೋದಕ್ಕಾಗದ್ರೆ ಮಿಶ್ರಣನೆಗೊಳ್ಳೋದಿಲ್ಲ, ಅವುಗಳ ದೀರ್ಘಕಾಲದವರೆಗೆ ಕಲಕಿದರೂ ಅದು ಕಣ್ಮರೆ ಆಗುವುದಿಲ್ಲ. ನೀವು ಎಷ್ಟೊತ್ತು ನೀರಿನಲ್ಲಿ ಕಲಕಿದ್ರೂ ಅದು ಸಂಪೂರ್ಣವಾಗಿ ಕರಗೋದಿಲ್ಲ. ಈ ರೀತಿಯದನ್ನು ನಾವೇನಂತ ಕರಿತೀವಿ, ದೀಸ್ ಮೆಟೀರಿಯಲ್ಸ್ ಆರ್ ಕಾಲ್ಡ್ ಇನ್ಸಾಲ್ಯುಬಲ್ ಇನ್ ವಾಟರ್. ಈ ರೀತಿ ನೀರಿನಲ್ಲಿ ಕರಗದೇ ಇರ್ತಕ್ಕಂಥ ವಸ್ತುಗಳನ್ನು ನೀರಿನಲ್ಲಿ ವಿಲೀನವಾಗದ, ಅಂದರೆ ಇನ್ಸಾಲ್ಯುಬಲ್ ಮೆಟೀರಿಯಲ್ ಇನ್ ವಾಟರ್, ನೀರಿನಲ್ಲಿ ವಿಲೀನವಾಗದ ವಸ್ತುಗಳು ಅಂತೇಳಿ ಕರಿತೀವಿ. ವಾಟರ್ plays an important role in the functioning of our body because it can dissolve a large number of materials. ನೀರು ಏನು ಒಂದು ನಮ್ಮ ದೇಹದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದರೆ ನಮ್ಮ ದೇಹದ ಕಾರ್ಯನಿರ್ವಹಣೆಯಲ್ಲಿ, ನಮ್ಮ ದೇಹದಲ್ಲಿ ನಾವು ಎಂಥ ವಸ್ತುಗಳನ್ನ ತಿಂದರೂ ಸಹ ಅದನ್ನು ಚೆನ್ನಾಗಿ ನೀರನ್ನು ನಮ್ಮ ದೇಹದಲ್ಲಿ ವಿಲೀನಗೊಳಿಸಿ ಕರಗಿಸಿ ನೀಟಾಗಿ ನಮ್ಮ ದೇಹದಲ್ಲಿ ಡೈಜೆಷನ್ ಆಗೋದಕ್ಕೆ ನೀರು ನಮ್ಮ ದೇಹದಲ್ಲಿ ಕಾರ್ಯನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ನಮ್ಮ ದೇಹದಲ್ಲಿ ಹೆಚ್ಚಿನ ಸಂಖ್ಯೆಯ ಸಾಮಗ್ರಿಗಳನ್ನು ನೀರು ತನ್ನಲ್ಲಿ ಕರಗಿಸಿಕೊಳ್ಳುತ್ತೆ, ಡಿಸಾಲ್ವ್ ಮಾಡಿಕೊಳ್ಳುತ್ತೆ. ಲಾರ್ಜ್ ನಂಬರ್ ಆಫ್ ಮೆಟೀರಿಯಲ್ಸ್ ಕ್ಯಾನ್ ಬಿ ಡಿಸಾಲ್ವ್ಸ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಹೆಚ್ಚಿನ ಸಂಖ್ಯೆಯ ಸಾಮಗ್ರಿಗಳನ್ನು ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳುತ್ತೆ. ಏನು? ಯಾವುದು? ನೀರು, ವಾಟರ್. ಹಾಗಾಗಿ ನಮ್ಮ ದೇಹದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಾವು ಚೆನ್ನಾಗಿ ನೀರು ಕುಡಿದಷ್ಟು ನಾವು ತಿನ್ನಂತ ಆಹಾರ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಕರಗುತ್ತೆ. ಡಸ್ ಎವ್ರಿಥಿಂಗ್ ಯು ಪುಟ್ ಇನ್ ವಾಟರ್ ಡಿಸಪಿಯರ್? ಹಾಗಾದರೆ ನೀರಿನಲ್ಲಿ ನಾವು ಏನೇ ಹಾಕಿದ್ರೆ ಎಲ್ಲವೂ ಕಣ್ಮರೆ ಆಗುತ್ತೆ ಅಂತ ಕೇಳ್ತಿದ್ದಾರೆ. ನೋ, ಆಯಿತಾ? ಓಕೆ ಮೈ ಡೇ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಇಲ್ಲಿಂದ ಮೇಕ್ ಯುವರ್ ಓನ್ ORS. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಆಗ್ತಕ್ಕಂಥ ಡೈಲಿ ಕ್ಲಾಸಸ್ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ 1 or 2 ಟೈಮು ಆಡಿಯೋನ ಕೇಳಿ, ಅವ್ರು ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಒಂದ್ಸಲ ಸೈನ್ಸನ್ನ ಕನ್ನಡದಲ್ಲಿ ಕೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಆಗ ಅವ್ರಿಗೆ ಸೈನ್ಸ್ ಟಫ್ ಅನ್ಸಲ್ಲ. ನಾನು ಕೊಡ್ತಕ್ಕಂಥ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ, ಗೊತ್ತಾಗಲಿಲ್ಲ ಅಂದರೆ. ಆ್ಯಂಡ್ ನಾನು LBA ನೋಟ್ಸನ್ನು ಕೊಡ್ತೀನಿ, ಅದೇ ನಿಮ್ಮ ಎಕ್ಸಾಮ್ಸ್ಗೆ ಕೇಳುವಂಥದ್ದು. ಆ LBA ನೋಟ್ಸ್ ಜೊತೆಗೆ ನಾನು ಹೋಮ್ವರ್ಕ್ ಕ್ವಶನ್ಸ್ ಕೊಡ್ತೀನಲ್ಲ, ಅದನ್ನು ಅಡಿಷನ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ. ಆ್ಯಂಡ್ ನಿಮಗೆ ಹೆಚ್ಚು ಲೆಸನ್ ವೈಸಲ್ಲಿ ಹೆಚ್ಚು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅಂತ ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ, ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಗೆ ವಿಸಿಟ್ ಮಾಡಿ. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವೈ ದ ಗುಲಾನ್ ವಾಸ್ ಸ್ವೆಟಿಂಗ್? ಯಾಕೆ ಗುಲಾನ್ ಸ್ವೆಟಿಂಗ್ ಆಗಿದ್ದ? ಬಿಕಾಸ್ ಇಟ್ ವಾಸ್ ಪ್ಲೇಯಿಂಗ್ ಎ ಲಾಂಗ್ ಟೈಮ್. ತುಂಬ ಹೊತ್ತು ಅವನು ಆಟ ಆಡಿದ್ದ, ಹಾಗಾಗಿ. ವಾಟ್ ದ ಗುಲಾನ್ಸ್ ಮದರ್ gave what the Gulan's mother offered to drink him. ಗುಲಾನ್ ಮದರು ಅವನಿಗೆ ಏನೇನೋ ಆಫರ್ ಮಾಡಿದ್ರು ಕುಡಿಯೋದಕ್ಕೆ. ಏನನ್ನ ಇಲ್ಲಿಂದ ಬರೀರಿ. ಗುಲಾನ್ಸ್ ಮದರ್ ಮಿಕ್ಸ್ಡ್ ಎ ಸ್ಪೂನ್ ಆಫ್ ಶುಗರ್, ಇಲ್ಲಿಂದ ಆಫರ್ಡ್ ಇದೆ. ಇಲ್ಲ ಒಂದು ವರ್ಡಲ್ಲಿ ಇದನ್ನು ಬೇಕಾದ್ರೆ ಬರೆಯೋದು, ಎಕ್ಸ್ಪ್ಲೈನ್ ಮಾಡೋದು ಬರೋದು. ಲೆಮನ್ ಟು ಡ್ರಿಂಕ್. ವಾಟ್ ದ ಗುಲಾನ್ಸ್ ನೋಟಿಸ್ಡ್ ಹಿಸ್ ಮದರ್ his mother preparing lemonade. ಲೆಮನಾಯ್ಡ್ನ ಪ್ರಿಪೇರ್ ಮಾಡಬೇಕಾದ್ರೆ ಗುಲಾನ್ ಏನನ್ನು ನೋಟಿಸ್ ಮಾಡ್ದ? ಮಿಕ್ಸಿಂಗ್ ಶುಗರ್ ಆ್ಯಂಡ್ ಸಾಲ್ಟ್ ಇನ್ ವಾಟರ್. ಇದು ಆನ್ಸರ್. ಹಾಗೆ ಡಿಫೈನ್ ಸಾಲ್ಯುಬಲ್, ಗಿವ್ 2 ಎಕ್ಸಾಂಪಲ್ಸ್. ವಾಟ್ ಈಸ್ ಸಾಲ್ಯುಬಲ್? ಸಾಲ್ಯುಬಲ್ ಅಂದರೆ ಏನು? ಅದಕ್ಕೆ 2 ಎಕ್ಸಾಂಪಲ್ನ ಕೊಡಿ. ಶುಗರ್, ಸಾಲ್ಟ್ ಬಗ್ಗೆ. ವಾಟ್ ಈಸ್ ಇನ್ಸಾಲ್ಯುಬಲ್? ಗಿವ್ 2 ಎಕ್ಸಾಂಪಲ್ಸ್. ಡಿಫೈನ್ ಇನ್ಸಾಲ್ಯುಬಲ್, ಗಿವ್ 2 ಎಕ್ಸಾಂಪಲ್. ಡಿಫೈನ್ ಸಾಲ್ಯುಬಲ್, ಗಿವ್ 2 ಎಕ್ಸಾಂಪಲ್. ಇಷ್ಟರಲ್ಲಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ, ಒಂದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮತ್ತು ನೋಟ್ಸು LBA ನೋಟ್ಸು ಸಿಗುತ್ತೆ. ಥ್ಯಾಂಕ್ ಯು.